ಹಾಯ್ ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿರೋ ಸ್ಟ್ರೀಟ್ ಸ್ಟೈಲ್ ಎಗ್ ಬುರ್ಜಿ 15 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಬೇಗನೂ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಒಂದು ಪಾತ್ರೆಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೋಬೋದು. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋದ್ರಿಂದ ನಮಗೆ ಒಬ್ಬೊಬ್ಬರಿಗೆ ಎಗ್ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಇರ್ತಾರಲ್ಲ, ಜೀರಿಗೆ ಹಾಕೋದ್ರಿಂದ ಅದಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಅದಕ್ಕೆ ಹಸಿಮೆಣಸಿನಕಾಯಿ, ನಾನಿಲ್ಲಿ ಒಂದು 5 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಫ್ರೈ ಆದಮೇಲೆ 3 ಈರುಳ್ಳಿ. ಎಗ್ ಬುರ್ಜಿಗೆಲ್ಲ ಈರುಳ್ಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡೆ. ಅದೆಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಳ್ಳೋದ್ರಿಂದ ಎಗ್ ಬುರ್ಜಿ ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಅದು ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು 2 ಸ್ಪೂನ್ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು. ಹಾಗೆ ಇದಕ್ಕೆ ಹೀರೋ ಇಂಗ್ರೀಡಿಯೆಂಟ್ ಅಂದರೆ ಇದು ಪಾವ್ ಭಾಜಿ ಮಸಾಲ. 1 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಪೌಡರ್ ಹಾಕಬೇಕು. ಅದರಿಂದಲೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಜಾಸ್ತಿನೂ ಮಸಾಲೆ ಹಾಕಬಾರ್ದು, ಅಂದರೆ ಅದು ಮಸಾಲೆ ತುಂಬಾ ಜಾಸ್ತಿ ಆದರೆ ಎಗ್ ಬುರ್ಜಿಗೆ ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಆ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಮತ್ತು ಚೆನ್ನಾಗಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ, ಆಮೇಲೆ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಅದನ್ನು ಬೇಯಿಸ್ಕೊಳ್ಳಿ. ಅದೆಲ್ಲ ಬೇಯಿಸ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಗ್ ಹಾಕ್ಕೋಬೋದು. ಇಲ್ಲಿ ನಾನು 5 ಎಗ್ಗನ್ನು ತೊಗೊಂಡಿದ್ದೀನಿ. ಇದು 4 ಜನಕ್ಕೆ ಅಥವಾ 5 ಜನಕ್ಕೆ ಸಫಿಷಿಯೆಂಟಾಗಿ ತಿನ್ಬೋದು. 5 ಎಗ್ಸನ್ನು ಹಾಕ್ಬಿಟ್ಟು ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ತುಂಬಾ ಒಳ್ಳೆ ಮುದ್ದೆ ಥರ ಎಲ್ಲ ಮಿಕ್ಸ್ ಮಾಡಬೇಡಿ. ನಿಧಾನಕ್ಕೆ ಸ್ವಲ್ಪ ಅಳ್ಕಳಕ್ ಥರ ಒಂದು ಸ್ವಲ್ಪ ಎಗ್ಗದು ಇದ್ದರೆ ಚೆನ್ನಾಗಿರುತ್ತೆ. ತುಂಬ ಮುದ್ದೆ ಥರ ಮಾಡಿದ್ರೆ ಅದು ಏನೋ ಅಷ್ಟು ಟೇಸ್ಟ್ ಅನಿಸಲ್ಲ, ಮತ್ತೊಂದು ಸ್ವಲ್ಪ ಸ್ಮೆಲ್ಲು ಅಂತ ಅನಿಸುತ್ತೆ. ನಾವು ಈ ಪಾವ್ ಭಾಜಿ ಮಸಾಲೆ ಹಾಕೋದ್ರಿಂದ ಎಗ್ಗಿಂದ ಒಂದು ಸ್ವಲ್ಪನೂ ಸ್ಮೆಲ್ಲು ಗೊತ್ತಾಗೋದೇ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನೆಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ತಳ ಹೊತ್ತಿದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಏನಾಗುತ್ತೆ, ಅದು ಸಿಮ್ಮಲ್ಲೇ ಮುಚ್ಚಿಟ್ರೆ ಅದು ಹಾಗೇ ಬೇಯ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದ್ಸಲಿ ನೀಟಾಗಿ ಅವಾಗವಾಗ ತೆಗೆದು ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಎಗ್ಗು ಬೇಗ ತಳ ಹೊತ್ತುತ್ತೆ. ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಕಮ್ಮಿನೇ ಹಾಕಿದ್ದೀನಿ, ನಿಮಗೆ ಬೇಕು ಅಂದರೆ ಜಾಸ್ತಿ ಆಯಿಲನ್ನು ಹಾಕೋಬೋದು. ಖಾರ ನಮ್ಮ ಮನೇಲಿ ಸ್ವಲ್ಪ ಸಪ್ಪೆ ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು 1 ಸ್ಪೂನ್ ಅಷ್ಟೇ ಖಾರದ ಪುಡಿ ಹಾಕಿದ್ದೀನಿ. 2 ಸ್ಪೂನು ಕೂಡ ಹಾಕ್ಬೋದು. ನೋಡಿ, ರೆಡಿ ಆಯಿತು ಸ್ಟ್ರೀಟ್ ಸ್ಟೈಲ್ ಎಗ್ ಬುರ್ಜಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್.